ಈಗ ನಮಸ್ಕಾರ ಸ್ನೇಹಿತರೆ, ಈ ನಿಮ್ಮ ಯೋಗ ಶಿಕ್ಷಕರಾದ ಶಿವಕುಮಾರ್ ಮಾಡುವ ನಮಸ್ಕಾರಗಳು. ಇಂದು ಪ್ರಕೃತಿ ಮಧ್ಯೆ ಯೋಗ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಆತ್ಮೀಯೋಗ ಸ್ವಾಗತ ಮಾಡ್ತಾ ಇದ್ದೀನಿ. ಇಂದು ನಾನು ತಮಗೆ ತಿಳಿಸಿಕೊಡುವ ಆಸನ ತ್ರಿಕೋನಾಸನ ಮಾಡುವಂಥ ವಿಧಾನವನ್ನು ನೋಡ್ಕೊಳ್ಳಿ. ಈ ಒಂದು ಆಸನವನ್ನು ಅಭ್ಯಾಸ ಮಾಡೋದ್ರಿಂದ ನಮಗೆ ಕೈ ಕಾಲುಗಳಿಗೆ ಒಳ್ಳೆ ವ್ಯಾಯಾಮ ಸಿಗ್ತದೆ, ಸೊಂಟದ ಭಾಗಕ್ಕೆ ಒಳ್ಳೆ ವ್ಯಾಯಾಮ ಸಿಗ್ತದೆ. ತದನಂತರವಾಗಿ ಶುಗರು ಮತ್ತು ಮಲಬದ್ಧತೆಯ ಸಮಸ್ಯೆಗಳಿಗೆ ಬಹಳ ಬೆಸ್ಟ್ ಆಸನ ತ್ರಿಕೋನಾಸನ. ಸಮಸ್ಥಿತಿಯಿಂದ 1, ನಿಧಾನವಾಗಿ ಎಡಗಾಲು ಬಲಗಾಲು ಬಲಗಡೆಗೆ, ಎಡಗಾಲು ನೇರವಾಗಿರಬೇಕು. ಕಾಲುಗಳ ಅಂತರದಲ್ಲಿ ಕೈಗಳು ಎಷ್ಟು ಸಾಧ್ಯನಷ್ಟು ಈ ಸ್ಥಿತಿಯಲ್ಲಿ ಇರಬೇಕು. ನಿಮ್ಮ ದೃಷ್ಟಿ ಎಡಗೈ ಹಸ್ತಗಳ ಮೇಲೆ, ಹಸ್ತರೇಖೆಗಳನ್ನು ನೋಡ್ತಾ ಇರಬೇಕು. ಸಹಜವಾದ ಉಸಿರಾಟ ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಅದರ ವಿರುದ್ಧ ದಿಕ್ಕಿಗೆ ಅಭ್ಯಾಸ ಮಾಡುವ. ವಾಪಸ್ ಬನ್ನಿ, ರಿಲ್ಯಾಕ್ಸ್. ಇದು ಈಗ ಮಾಡಿದಂಥ ಆಸನ ತ್ರಿಕೋನಾಸನ. ಸೊ ವೆರಿ ಬೆಸ್ಟ್ ಆಸನ ಇನ್ ಯುವರ್ ಆಂಕಲ್, ರಿಸ್ಟ್, ಟೋಟಲ್ ಯುವರ್ ಬಾಡಿ. ದೇಹಕ್ಕೆ ಸಂಪೂರ್ಣವಾದ ವ್ಯಾಯಾಮ ಕೊಡುವಂಥ ಒಂದು ಆಸನ. ಪರಿವೃತ್ತ ತ್ರಿಕೋನಾಸನ ಅಭ್ಯಾಸ ಮಾಡುವ. ಕಾಲುಗಳ ಅಂತರದಲ್ಲಿ ಬಲಗಾಲು ಬಲಗಡೆಗೆ, ಎಡಗೈನ ತಗೊಂಡ್ಬಂದು ಬಲಗಾಯಿಯ ಪಕ್ಕದಲ್ಲಿ ಇಡಬೇಕು. ಪರಿವೃತ್ತ ತ್ರಿಕೋನಾಸನ. ಐದು ಬ್ರೀತ್ ಮತ್ತೆ ಆಪೋಸಿಟ್. ಮತ್ತೆ ನಾವು ಉಸಿರನ್ನು ತೆಗೆದುಕೊಳ್ತಾ ಮತ್ತೆ ವಾಪಸ್ ಬನ್ನಿ. ಪರಿವೃತ್ತ ತ್ರಿಕೋನಾಸನ ಅಭ್ಯಾಸ ಆಯಿತು. ಇದನ್ನು ಅಭ್ಯಾಸ ಮಾಡೋದ್ರಿಂದ ಈ ನಮ್ಮ ಸೊಂಟದ ಭಾಗಕ್ಕೆ, ಪೃಷ್ಠದ ಭಾಗದಲ್ಲಿರುವಂಥ ಫ್ಯಾಟ್, ಕೊಬ್ಬಿನಾಂಶ ಕರಗಲಿಕ್ಕೆ ಬಹಳ ಸಹಕಾರಿಯಾದಂಥ ಒಂದು ಆಸನ. ಇಷ್ಟು ಹೇಳ್ತಾ ಇವತ್ತಿನ ಈ ಕ್ಲಾಸ್ಗೆ ಧನ್ಯವಾದಗಳನ್ನು ಇಡ್ತಾ ಸ್ವಲ್ಪ ವಿರಾಮವನ್ನು ಕೊಡೋಣ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.